ಈ 90 ಹೊಡಿ ಮನೆಗೆ ನಡಿ ಚಿತ್ರದ ನಿರ್ದೇಶಕ. ಇದು ನಾವು ಜಂಟಿಯಾಗಿ ನಿರ್ದೇಶನ ಮಾಡ್ತಾ ಇದ್ದೀವಿ. ಉಮೇಶ್ ಬಾದರ್ದಿನ್ನಿ ಮತ್ತು ನಾಗರಾಜ್ ಅರವಳೆ ಅಂತ ನಾನು ಇಬ್ರು ಸೇರಿ ಈ ಒಂದು ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇದ್ದೀವಿ. ಈ ಹಿಂದೆ ನಾನು ಪತ್ರಕರ್ತನಾಗಿದ್ದೆ. ಈಗ ಸಿನಿಮಾ ರಂಗಕ್ಕೆ ಬಂದು ಇದು ನನ್ನ ಮೂರನೇ ಸಿನಿಮಾ. ಆರೋಹಕ್ಕಿ ಮತ್ತು ಕೀಟ್ಲೆ ಕೃಷ್ಣ ಅಂತೇಳಿ ಈಗಾಗಲೇ 2 ಮಕ್ಕಳ ಸಿನಿಮಾ ಮಾಡಿದ್ದೆ. ಇದು ಔಟ್ ಆ್ಯಂಡ್ ಔಟ್ ಒಂದು ಕಾಮಿಡಿ ಎಣ್ಣೆ ವಿಚಾರವಾಗಿ ಇಟ್ಕೊಂಡು, ಈಗ ನಾವು ಕತೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಇದರಲ್ಲಿ ನಾವು ಎಣ್ಣೆ ಹೊಡಿತಾ ಇರಬೇಕಾದ್ರೆ ಮೊದಲು ಮಜವಾಗಿರುತ್ತೆ, ಅದರ ಕ್ರಮೇಣ ಅದರ ಮಜಾ ಏನು ಎಫೆಕ್ಟ್ ಬಾಡಿಗೆ ಏನು ತಗಲುತ್ತೋ ಅದೇ ರೀತಿಯಲ್ಲಿ ಇದು ಹಾಗೇನೆ ಮಜವಾಗಿ ಹೋಗಿ ಮನೋರಂಜನಾತ್ಮಕವಾಗಿ ಒಂದು ಸಂದೇಶವನ್ನು ಕೊಡುವಂಥ 90 ಹೊಡಿ ಮನೆಗೆ ನಡಿ ಚಿತ್ರ. ಇದರಲ್ಲಿ ಪ್ರಮುಖವಾಗಿ ಬಿರಾದರ್ ಅವರು 500ನೇ ಚಿತ್ರ, ಅದ್ಭುತವಾದ ನಟ. ಇಲ್ಲಿವರೆಗೂ ಈ ಒಂದು ಪ್ರಮುಖ ಪಾತ್ರ ಅವರಿಗೆ ಸಿಗಲಿಲ್ಲ ಅನ್ನೋ ಒಂದು ಪ್ರೇಕ್ಷಕರೇನು ತೊಳಲಾಟ ಇತ್ತು. ಅದಕ್ಕೆ ಇವತ್ತು ತೃಪ್ತಿಕರವಾದ ಚಿತ್ರ ಇದು ಅಂತ ಅವ್ರ ಬಾಯಲ್ಲೇ ಹೇಳಿದ್ದಾರೆ. ನಾವು ಅವರನ್ನು ಆಯ್ಕೆ ಮಾಡಿ ಬಾಗಲಕೋಟೆ ಅಮ್ಮ ಟಾಕೀಸ್ ಬ್ಯಾನರ್ ನಡಿಯಲ್ಲಿ ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡ್ತಾ ಇರೋದು ರತ್ನಮಾಲಾ ಬಾದರ್ದಿನಿ ಅವರು, ಉಮೇಶ್ ಬಾದರ್ದಿನಿ ಸರ್ ಮತ್ತು ನಾನು ಸೇರಿ ನಿರ್ದೇಶನ ಮಾಡ್ತಾಯಿದ್ದೀವಿ. ಚಿತ್ರಕಥೆನೂ ಇಬ್ಬರು ಸೇರಿ ಹಣ್ತಿದ್ದೀವಿ. ಸೊ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರ ಬಿರಾದರ್ ಅವರು, ಪ್ರಶಾಂತ್ ಸಿದ್ದಿ, ಕರಿ ಸುಬ್ಬಣ್ಣ ಅವರು, ಹಾಗೆ ಧರ್ಮ ಅವರು ಇನ್ಸ್ಪೆಕ್ಟರ್ ರೋಲ್ ಮಾಡ್ತಾ ಇದ್ದಾರೆ. ಪೂಜಾ ನಾಯಕಿ ಪಾತ್ರ, ನೀತು ನಾಯಕಿ ಪಾತ್ರ ಮಾಡ್ತಾ ಇದ್ದಾರೆ. ಸೊ ಅಭಯ್ ವೀರ್ ಇದ್ದಾರೆ, ಉತ್ತರ ಕರ್ನಾಟಕದ ರಂಗಪ್ರತಿಭೆ ಅವರು ನೀತು ಅಂತ ಹೇಳಿ, ಅವರು ಬಹಳ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಬಿರಾದರ್ ಮತ್ತು ನೀತು ಕಾಂಬಿನೇಷನ್ ಓಡುತ್ತೆ ಈ ಚಿತ್ರದಲ್ಲಿ. ಹೊಡಿ ಮನೆಗೆ ನಡಿ ಇದು ಬಿರಾದರ್ ಅವರ 500ನೇ ಚಿತ್ರ. ಇದರಲ್ಲಿ ನನಗೂ ಒಂದು ಸಣ್ಣದಾದ ರೋಲ್ ಕೊಟ್ಟಿದ್ದಾರೆ, ಬಟ್ ತುಂಬ ಇಂಪಾರ್ಟೆಂಟ್ ಆದ ರೋಲು. ಈ ರೋಲಲ್ಲಿ ನಿಮ್ಗೆ ನಾನು ನೋಡ್ರಿ ಗೊತ್ತಾಗುತ್ತೆ. ನೋಡಿ, ಡಾಕ್ಟರ್ ಕೋಟ್ ಹಾಕೊಂಡಿದ್ದೀನಿ. ನಾನು ಡಾಕ್ಟರ್ ರೋಲನ್ನು ಪ್ಲೇ ಮಾಡ್ತಾಯಿದ್ದೀನಿ. ಇದರಲ್ಲಿ ತುಂಬ ಅದ್ಭುತವಾದ ಒಂದು ಸಿನಿಮಾ. ಇಲ್ಲಿ ಇವತ್ತು ಸಾಂಗ್ ನಡೀತಾ ಇದೆ. ಆ ಸಾಂಗಲ್ಲಿ ನಂದು ಒಂದು ಎಂಟ್ರಿಗಳು, ಡ್ಯಾನ್ಸ್ಗಳು ಎಲ್ಲ ತುಂಬ ಇದೆ. ಒಂದು ಒಳ್ಳೆಯ ಸಿನಿಮಾ, ತುಂಬ ಕಾಮಿಡಿ ಇರುವಂಥ ಸಿನಿಮಾ, ತುಂಬ ಚೆನ್ನಾಗಿದೆ. ನನ್ನ ಪಾತ್ರ ಅಂತೂ ಅದ್ಭುತವಾಗಿದೆ. ಸಿನಿಮಾ ಕಾಮಿಡಿ ಸಿನಿಮಾ ಅಂತ ಹೆಸರು ಕೇಳ್ದಂಗೆ ಅನ್ಸುತ್ತೆ. ನೀವಿರಲ್ಲ ಎಲ್ಲ ಕಾಮಿಡಿ ಆರ್ಟಿಸ್ಟ್ ಆಲ್ಮೋಸ್ಟ್ ಎಲ್ಲರೂ ಕಾಮಿಡಿ ಆರ್ಟಿಸ್ಟ್ಗಳೇ. ಆಮೇಲೆ ತುಂಬ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನಮ್ಮ ಯಾರು ಡೈರೆಕ್ಟ್ರು. ತುಂಬ ನೀಟಾಗಿ ಉಮೇಶ್ ಬಾದರ್ದಿನಿ ಸರ್ ತುಂಬ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಮತ್ತು ನಾಗರಾಜ್ ಸರ್ ತುಂಬ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಪ್ರೀತು ಪೂಜಾ ಅಂತ. ಈ 90 ಹೊಡಿ ಮನೆಗೆ ನಡಿ ಸಿನಿಮಾದಲ್ಲಿ ನಾಯಕಿಯಾಗಿ ಅಂದರೆ ಪವಿತ್ರ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದೀನಿ. ಒಂದು ಹೊಸ ಥರ ಎಕ್ಸ್ಪೀರಿಯನ್ಸು. ಉಮೇಶ್ ಸರ್ ಆಗಿರ್ಬೋದು ಅಥವಾ ನಾಗರಾಜ್ ಸರ್ ಆಗಿರ್ಬೋದು, ತುಂಬ ಖುಷಿ ಇದೆ ಈ ಒಂದು ಪಾತ್ರ ಮಾಡೋದಕ್ಕೆ. ನನ್ನ ಪಾತ್ರದ ಹೆಸರು ಬಂದು ಪವಿತ್ರ ಅಂತ. ಒಂದು ಸಸ್ಪೆನ್ಸ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಹೋಗ್ತೇನೆ ಈ ಸಿನಿಮಾದಲ್ಲಿ. ಇದಕ್ಕಿಂತ ಜಾಸ್ತಿ ಏನು ಹೇಳಕ್ಕಾಗಲ್ಲ ಕ್ಯಾರೆಕ್ಟರ್ ಬಗ್ಗೆ. ಇಲ್ಲ ಸರ್, ಇದು ನನ್ನ 4ನೇ ಸಿನಿಮಾ. ಮೊದಲನೇ ಸಿನಿಮಾ ಬಂದು ಅಡಚಣೆಗಾಗಿ ಕ್ಷಮಿಸಿ ಅಂತ ಮಾಡಿದೆ. ಇನ್ನು 2 ಸಿನಿಮಾ ರೆಡಿ ಇದೆ ರಿಲೀಸಿಗೆ. ಅಂಡ್ ಇಷ್ಟೊತ್ತಿಗೆ ಲಾಕ್ಡೌನ್ ಆಗಿಲ್ಲ ಅಂದ್ರೆ ಇಷ್ಟೊತ್ತಿಗೆ ರಿಲೀಸ್ ಆಗ್ತಿತ್ತು. ಇದು ಅಂದರೆ ಸರ್ ಮುಖ್ಯ ನಾಯಕನ ಪಾತ್ರ. ಇದು ಮುಖ್ಯ ನಾಯಕನ ಪಾತ್ರ. ಯಾಕಂದರೆ ಇಷ್ಟು ದಿವಸ ತಮಗೆಲ್ಲ ಗೊತ್ತಿದ್ದಂಗೆ ಇಷ್ಟು ದಿವಸ ನಾನು ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಬರ್ತಾ ಇದ್ದೆ. ಭಿಕ್ಷಕನ ಪಾತ್ರ, ಕುಡ್ಕನ ಪಾತ್ರ, ಪೊಲೀಸನ ಪಾತ್ರ, ಹಳ್ಳಿ ಪಾತ್ರ ಮಾಡ್ಕೊಂಡು ಬರ್ತಾ ಇದ್ದೆ. ಇಷ್ಟು ವರ್ಷದ ನಂತರ ಉಮೇಶ್ ಬಾದರ್ದಿನಿ ಅವರು ಮತ್ತು ನಮ್ಮ ನಾಗರಾಜ್ ಅರೆಹೊಳೆ ಅವರು ಇಬ್ಬರು ಸೇರಿ ಜಂಟಿ ನಿರ್ದೇಶನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಹಳೆ ಜೋಡಿ ಇದೆಯಲ್ಲ, ದೊರೆ ಭಗವಾನ್ ಅವರು, ಆ ಥರ. ಯಾಕಂದರೆ ಎಲ್ಲ ಕಡೆ ತಾವು ನೋಡಿದ್ರಿ, ಎಲ್ಲ ಕಡೆ ನಿರ್ದೇಶಕರು ಒಬ್ಬರು ಇರ್ತಾರೆ. ಇಲ್ಲಿ ಮಾತ್ರ ಜಂಟಿ ನಿರ್ದೇಶಕರು ಭಾಳ ಒಂದು ಕಷ್ಟಪಟ್ಟು ಎಳೆ ಎಳೆಯಾಗಿ ಪ್ರತಿ ಸೀನ್ ಕೂಡ ಬಿರಾದವರು ಹೀಗೆ ಬರಬೇಕು, ಹೀಗೆ ಮಾಡಬೇಕು ಅಂತೇಳಿ ಭಾಳ ಕಷ್ಟಪಟ್ಟು ನನ್ನಿಂದ ಕೆಲಸ ಮಾಡಿಸ್ತಾ ಇದ್ದಾರೆ. ಏನು ನಿಮ್ಮ ಪಾತ್ರ? ಇದು 90 ಹೊಡಿ ಮನೆಗೆ ನಡಿ ಅಂತೇಳಿ ಪಿಕ್ಚರ್ ಹೆಸರು. ಬಟ್ ಇದು ನಿರ್ಮಾಪಕರು ಬಂದು ನಾಗರತ್ನ ಬಾದರ್ದಿನಿ ಅವರು. ಮತ್ತು ಇದಕ್ಕೆ ಡ್ಯಾನ್ಸ್ ಮಾಸ್ಟರ್ ಬಂದು ನಮ್ಮ ಭೂಷಣ್ ಅವರು. ಹೀಗಾಗಿ ನನ್ನ ಕೈಲಿ 2 ಸಾಂಗು ಮಾಡಿಸಿದ್ದಾರೆ.
ನಾನು ಹೇಳಿದೆ, ನೋಡಿ ಸರ್ ನೀವು 1 2 3 4 ಅಂದರೆ ನಾನು 1 2 3 4 ಎಲ್ಲೂ ಮಾಡಿಲ್ಲ ಅಂತ ಹೇಳಿದಾಗ ಅವರು ಇಲ್ಲ ಬಿರಾದರ್ ಜನ ಮಾಡಿಸ್ತೀನಿ ನಿಮಗೆ, ನಾನು ಏನು ಹೇಳ್ತೀನಿ ಅದನ್ನು ನೀವು ಗಮನ ಕೊಟ್ಟು ಮಾಡಿ ಅಂತೇಳಿ ನನ್ನ ಕೈಯಿಂದ ಒಂದು ಒಳ್ಳೆ ಹಾಡು, ಒಂದು ನಮ್ಮ ಶರಣವ್ರ ಪಿಕ್ಚರ್ಗೆ ಚುಟು ಚುಟು ಅಂತೇಳಿ ಒಂದು ಸಾಂಗ್ ಬಂತಲ್ಲ, ಆ ಥರ ಒಂದು ಸಾಂಗು ತುಂಬ ಚೆನ್ನಾಗಿದೆ. ಓಕೆ, ಕಾಮಿಡಿ ಸಿನಿಮಾಗಳಿಗೂ ಇದಕ್ಕೂ, ಯಾಕಂದರೆ ಬೇರೆ ಸಿನಿಮಾಗಳು ಹೀರೋಗಳು ಇರ್ತಾರೆ, ಅವರು ಹೋಗ್ತಾ ಇರ್ತಾರೆ, ಕಾಮಿಡಿ ಹಿಂದೆ ಟ್ರ್ಯಾಕ್ ಬೇರೆ ಇರ್ತದೆ, ಇಲ್ಲಿ ಪೂರ್ತಿ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಹೌದು ಸರ್, ಹೌದು. ಅದೇ ಯಾವ ರೀತಿ ಪ್ರಿಪ್ರೇಷನ್ ಎಲ್ಲ ಹೇಗಿದೆ? ಇಲ್ಲ, ಇದು ಏನಂದರೆ ಸರ್, ಇದಕ್ಕೆ ಒಂದು ಮೆಸೇಜು ಇದೆ ನಮ್ಮ ಜನತೆಗೆ, ಒಂದು ಮೆಸೇಜ್ ಇದೆ, ಕಾಮಿಡಿ ಇದೆ, ಸಾಂಗ್ ಇದೆ, ಎಲ್ಲವೂ ತುಂಬ ಚೆನ್ನಾಗಿದೆ ಸರ್. ಅಲ್ಲ, ನಿಮ್ಮ ಪ್ರಿಪ್ರೇಷನ್ ಹೇಗಿದೆ ಅಂತ? ಈಗೇನು ಸರ್, ಈಗ ಯಾಕಂದರೆ ಒಂದು ಮುಖ್ಯ ಪಾತ್ರ ಮಾಡಬೇಕಂದ್ರೆ ಭಾಳಷ್ಟು ನಾವು ಕಷ್ಟಪಟ್ಟು ಯಾವ ಥರ ಮಾಡಬೇಕು, ಯಾವ ಥರ ಮಾಡಿಸ್ತಾರೆ ಅದು ಗಮನದಲ್ಲಿ ಇಟ್ಕೊಂಡು ನಾವು ಪಾತ್ರಗಳು ಮಾಡಬೇಕು. ಯಾಕೆ ಬೇರೆ ಥರ 1 ಸೀನು 2 ಸೀನ್ ಅಂತಂದರೆ ಹೇಗೋ ನಾವು ಇದು ಮಾಡೋದು, ಇದು ಹಾಗಲ್ಲ. ಪ್ರತಿಯೊಂದು ಕೂಡ ನಾವು ಹಗಲು ರಾತ್ರಿ ಇದ್ರ ಬಗ್ಗೆ ನಾವು ಚಿಂತನೆ ಮಾಡಿ ನಾವು ಕೆಲಸ ಮಾಡಬೇಕಾಗುತ್ತೆ. ನಾವು 90 ಹೊಡಿ ಮನೆಗೆ ನಡಿ, ಮದ್ಯಪಾನ ಮತ್ತು ಇಸ್ಪೀಟು ಇವೆರಡು ಚಟ ಅಂಟಿಸ್ಕೊಂಡು ಅವ್ರ ಮನೆಗಳು ಯಾವತ್ತೂ ಯಾವುದು ಉದ್ಧಾರ ಆಗಿರೋದು ನಾವಂತೂ ನೋಡಿಲ್ಲ. ಆ ಥರ ಒಂದು ಕಥಾ ಹಿನ್ನೆಲೆ ಇಟ್ಕೊಂಡು ಕಂಪ್ಲೀಟ್ ಬಾಗಲಕೋಟೆ, ಉತ್ತರ ಕರ್ನಾಟಕದ ಒಂದು ಪರಿಸರದಲ್ಲಿ, ಬಾಗಲಕೋಟೆನಲ್ಲಿ ಹೆಚ್ಚು ಕಡಿಮೆ ಬಾಗಲಕೋಟೆನಲ್ಲಿ ಶೂಟಿಂಗ್ ಆಗಿದೆ, ಒಂದಷ್ಟು ದಿನ ಬೆಂಗಳೂರಿನಲ್ಲಾಗಿದೆ. ಇವತ್ತೊಂದು ಕುಡುಕರ ಬಗ್ಗೆ ಒಂದು ಡಾಬಾನಲ್ಲಿ ಸಾಂಗು, ಏನು ಫ್ರಸ್ಟ್ರೇಷನ್ ಆಗಿರ್ತಾರೆ. ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಒಂದು ಬ್ಯಾಂಕ್ ಆಫೀಸರ್, ಬ್ಯಾಂಕಲ್ಲಿ ವರ್ಕ್ ಮಾಡೋನು. ಸೊ ಕುಡ್ತದ ಮತ್ತು ಇಸ್ಪೀಟಿನ ಚಟ ಅಂಟಿಸ್ಕೊಂಡು ನಾನು, ಸೊ ನನ್ನ ಹೆಂಡತಿ ನನ್ನ ಬಿಟ್ಟು ಹೋಗ್ತಾಳೆ, ಮಗಳದ್ದು ಪ್ರಾಬ್ಲಮ್ ಇರುತ್ತೆ. ಸೊ ಹೀಗೆಲ್ಲ ಒಂದು ಕಥಾ ಹಿನ್ನೆಲೆ ಇಟ್ಕೊಂಡು ಉತ್ತರ ಕರ್ನಾಟಕದ ಪ್ರತಿಭೆ, ಇದಕ್ಕೆ ಮೊದಲು ಬಿಡಲಾರೆ ಎಂದು ನಿನ್ನ ಅಂತ ಸಿನಿಮಾ ನಿರ್ದೇಶನ ಮಾಡಿದ್ರು ಉಮೇಶ್ ಬಾದದಿನಿ ಅಂತ. ಉಮೇಶ್ ಬಾದದಿನಿ ಅಂದರೆ ಒಬ್ಬ ಖ್ಯಾತ ನಟ, ನಮ್ಮನ್ನು ಬಿಟ್ಟು ಅಗಲಿದ್ದಾರೆ, ಅವರು ನಮ್ಮ ಜೊತೆ ಇಲ್ಲ. ರಂಗಭೂಮಿ ಮತ್ತು ಚಲನಚಿತ್ರ ಕಲಾವಿದ ಅಶೋಕ್ ಬಾದರ್ದಿನಿ ಅಂತ, ಬಹಳ ದೈತ್ಯ ಪ್ರತಿಭೆ. ಅವರ ಸಹೋದರ ಉಮೇಶ್ ಬಾದರ್ದಿನಿ, ಮೂಲತಃ ಬಿಜಾಪುರ ಜಿಲ್ಲೆಯವರು, ಈಗ ಬಾಗಲಕೋಟೆಯಲ್ಲಿದ್ದಾರೆ. ಅವರೇ ನಿರ್ಮಾಣ ಮಾಡಿ ನಿರ್ದೇಶನ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾಗರಾಜ್ ಹರೇವಳೆ ಎಂಬವರು ಜೊತೆಗೆ ನಿರ್ದೇಶನ ಮಾಡ್ತಾರೆ. ಇಬ್ಬರು ಸೇರಿ ಚಿತ್ರ ನಿರ್ದೇಶನ ಮಾಡ್ತಾ ಇದ್ದಾರೆ. ಬಿರಾದಾರು, ನಾನು, ಮತ್ತು ಜೂನಿಯರ್ ಉಪೇಂದ್ರ, RD ಬಾಬು, ಮತ್ತು ವಿವೇಕ್ ಜಂಬರ್ಗಿ, ಪೂಜಾ, ಇನ್ನೂ ಹಲವು ಕಲಾವಿದರು, ಬಹಳಷ್ಟು ಸ್ಥಳೀಯ ಕಲಾವಿದರಿಗೆ, ಬಾಗಲಕೋಟೆ ಕಲಾವಿದರಿಗೆ ಅವರು ಹೆಚ್ಚಿನ ಮಹತ್ವ ಕೊಟ್ಟಿದ್ದಾರೆ. ಮತ್ತು ಭಾಷೆನೂ ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕದ ಭಾಷೆನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಮತ್ತು ಕ್ಯಾಮ್ರಾಮನ್ ಸಹಿತ ಬಾಗಲಕೋಟೆ ಅವರು, ಕೃಷ್ಣ ಅಂತ ಅಂದ್ಬಿಟ್ಟು ಧರ್ಮ ಮಾಡಿದ್ದಾರೆ. ಬೆಂಗಳೂರಿಂದ ಒಂದು 3-4 ಜನ ಆರ್ಟಿಸ್ಟು, ನಾನು, ಧರ್ಮ, ಬಿರಾದಾರ್, ಈ ಥರ ಇದೆಲ್ಲ ಲೋಕಲ್ ಆರ್ಟಿಸ್ಟ್ಗಳು ಮಾಡಿದ್ದಾರೆ. ಬಹಳ ಚೆನ್ನಾಗಿ ಬರ್ತಾ ಇದೆ ಸಿನಿಮಾ ಎಲ್ಲ. ಉತ್ತರ ಕರ್ನಾಟಕದ ಅವರು ಸೀಮಿತ ಮಾರುಕಟ್ಟೆ, ಬಟ್ ಕಮರ್ಷಿಯಲ್ ಸಿನಿಮಾಗಳಿಗೆ ಉತ್ತರ ಕರ್ನಾಟಕ ಬಹಳ ಬಹಳ ದೊಡ್ಡ ಮಾರುಕಟ್ಟೆ, ಯಾಕೆ ನಮ್ಮ ದೊಡ್ಡ ಮಲ್ಟಿ ಸ್ಟಾರ್ ಸಿನಿಮಾಗಳಿಗೆ. ಸೊ ಈ ರೀತಿ ಒಂದು ಬಹಳ ದೊಡ್ಡ ತಾರಾಗಣ ಇಲ್ಲದೆ ನಮ್ಮ ಮುಖಗಳನ್ನ ಯಾವ ಕಮರ್ಷಿಯಲ್ ವ್ಯಾಲ್ಯೂ ಇಟ್ಕೊಂಡು ಮಾಡ್ತಿದ್ದಾರೆ ಗೊತ್ತಿಲ್ಲ, ಬಟ್ ಒಂದು ಒಳ್ಳೆ ಕಥೆನ ಸಿನಿಮಾ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿಂದ ನಾನು, ಬಿರಾದಾರು, ಮತ್ತು ಧರ್ಮ, RD ಬಾಬು, ವಿವೇಕ್ ಜಂಬರ್ಗಿ ಇಂಥವರೆಲ್ಲ ಸೇರಿಕೊಂಡು ಒಂದೊಂದು ಸಿನಿಮಾ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಬರ್ತಾ ಇದೆ ಸಿನಿಮಾ. ನಮಸ್ಕಾರ, ನನ್ನ ಹೆಸರು ಉಮೇಶ್ ಬಾದರ್ದಿನಿ ಅಂತ. ಈ ಸಿನಿಮಾದ ಇಬ್ಬರು ನಿರ್ದೇಶಕರಲ್ಲಿ ನಾನು ಒಬ್ಬ. ಈ ಸಿನಿಮಾ ನಿರ್ಮಾಣ ಮಾಡ್ತಾ ಇರೋದು ಅಮಾ ಟಾಕೀಸ್ ಬಾಗಲಕೋಟೆ ಅಂತ. ನಿರ್ಮಾಪಕರು ಶ್ರೀಮತಿ ರತ್ನಮಾಲಾ ಬಾದರ್ದಿನಿ ಅಂತ. ನೀವೆಲ್ಲ ಸಿನಿಮಾದ ಬಗ್ಗೆ ಕೇಳೇ ಇದ್ದೀರಿ. ಈಗ ಸಿನಿಮಾ ಹೆಸರು 90 ಹೊಡಿ ಮನೆಗೆ ನಡಿ ಅಂತ. ಹೆಸರು ಕೇಳಿದ ಮೇಲೆ ತಮಗೆ ಗೊತ್ತಾಗೇ ಆಗುತ್ತೆ ಯಾವ ರೀತಿ ಸಿನಿಮಾ ಇದು ಅಂತ. ಪೂರ್ಣ ಪ್ರಮಾಣದಲ್ಲಿ ಮದ್ಯಪಾನ ಅನ್ನೋ ವಿಷಯನ ಆಧಾರ ಇಟ್ಕೊಂಡು ಈ ಸಿನಿಮಾ ಮಾಡ್ತಾ ಇದ್ವಿ. ಸೊ ಕುಡಿಯೋದ್ರಲ್ಲಿ ಏನಂತ ದೊಡ್ಡ ವಿಷಯ ಇದೆ, ಒಂದು ಸಿನಿಮಾ ಮಾಡುವಷ್ಟು ವಿಷಯ ಇದೆ ಅಂತ ತಾವು ಯೋಚನೆ ಮಾಡ್ಬೋದು. ಇದೆ ಸ್ವಾಮಿ, 10 ಸಿನಿಮಾ ಮಾಡ್ಬೋದು ಎಣ್ಣೆ ಮೇಲೆ. ಯಾಕಂದರೆ ಆದಿ ಕಾಲದಿಂದನೂ ಈಗಿನವರೆಗೂ ಎಣ್ಣೆ ಬಿಟ್ಟು ಸಮಾಜ ಇಲ್ಲ, ಸಮಾಜ ಬಿಟ್ಟು ಎಣ್ಣೆ ಇಲ್ಲ. ಹಾಗಂತ ನಾವು ಎಣ್ಣೆನ ಪ್ರಮೋಟ್ ಮಾಡ್ತಾ ಇಲ್ಲ. ಎಣ್ಣೆನ ಒಂದು ಲೆವೆಲ್ವರೆಗೂ ಓಕೆ ಅನ್ಬೋದು. ಎಣ್ಣೆ ಇಲ್ಲ ಅಂದರೆ ಸರ್ಕಾರನೇ ಇಲ್ಲ ಅನ್ನೋ ಮಟ್ಟಕ್ಕೆ ಜನರಿಗೆ ಏನೋ ಒಂದು ಭಾವನೆ ಹೋಗಿದೆ. ಬಟ್ ಎಣ್ಣೆಯಿಂದ ಎಷ್ಟು ಸಂಸಾರಗಳು ಹಾಳಾಗಿದೆ. ಈ ಕುಡಿತದಿಂದ ಆರೋಗ್ಯ ಹಾಳಾಗುತ್ತೆ, ಮರ್ಯಾದೆ ಹೋಗುತ್ತೆ, ಕ್ರೈಮ್ ಹೆಚ್ಚಾಗುತ್ತೆ,
ಅದನ್ನೆಲ್ಲ ನಾನು ಸಿನಿಮಾದಲ್ಲಿ ಮನೋರಂಜನೆ ಜೊತೆ ಹೇಳೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಇದರಲ್ಲಿ ಮುಖ್ಯವಾಗಿ ಬಿರಾದರ್ ಅವರು ಲೀಡ್ ರೋಲ್ ಅಂದರೆ ಹೀರೋ ಪಾತ್ರ ಮಾಡ್ತಾ ಇದ್ದಾರೆ. ಇದು ಅವರ 500ನೇ ಸಿನಿಮಾ ಇದು. ಸೊ 499 ಸಿನಿಮಾಗಳಲ್ಲಿ ಸಹ ನಟನಾಗಿ ಅಭಿನಯಿಸಿ 500ನೇ ಸಿನಿಮಾದಲ್ಲಿ ಹೀರೋ ಆಗ್ತಾ ಇದ್ದಾರೆ. ಇದೊಂಥರ ವಿಶ್ವ ದಾಖಲೆ ಅನ್ಬೋದು. ಜನಪದ ಗೀತೆ ಇದೆ ಮತ್ತು ಈ ಕತೆ ಹೇಗಿದೆ ಅಂದರೆ ಕುಡುಕರಿಗೆ ಒಂದು ಒಳ್ಳೆ ಸಂದೇಶ ಕೊಡುತ್ತೆ. ಕುಡುಕ ಹೇಗಿರಬೇಕು, ಕುಡುಕ ಹೇಗಾಗ್ತಾನೆ ಅನ್ನೋದಕ್ಕೆ ಒಂದು ಒಳ್ಳೆ ಸಂದೇಶ ನೀಡಿರುವಂಥ ನಮ್ಮ ಉಮೇಶ್ ಬಾದರ್ದೀನ್ ಸರ್ ಅವರು ಮತ್ತು ನಾಗರಾಜ್ ಅರವಳ್ಳಿ ಅವರು ಭಾಳ ಚೆನ್ನಾಗಿ ನಿರ್ದೇಶನ ಮಾಡಿ ಈ ಒಂದು ಚಿತ್ರ ಹೊರಗಡೆ ತರ್ತಾ ಇದ್ದಾರೆ. ನಿಜವಾಗ್ಲೂ ಇದೊಂದು ಒಳ್ಳೆ ಸಂದೇಶ ಅಂತ ಹೇಳ್ಬೋದು. ಇದರಲ್ಲಿ ನಾನು ಒಂದು ಪ್ರಮುಖ ಪಾತ್ರ ಅಂದರೆ ಆ ಪಾತ್ರನೂ ಕೂಡ ಸಸ್ಪೆನ್ಸ್ ಆಗೇ ಇದೆ. ಆ ಪಾತ್ರ ಅದು ಸಿನಿಮಾ ತೆರೆ ಮೇಲೆ ನೋಡಲೇಬೇಕು. ಹಾಗೆ ನಿರ್ಮಾಣದ ಹೊಣೆಯನ್ನು ನಮ್ಮ ರತ್ನಮಾಲಾ ಬಾದರ್ದಿನಿ ನಮ್ಮ ಸಹೋದರಿಯರು ಅದನ್ನು ನಿರ್ವಹಣೆಯನ್ನು ಹೊತ್ಕೊಂಡಿದ್ದಾರೆ. ಬಹಳ ಕಷ್ಟಪಟ್ಟು ಈ ಸಿನಿಮಾ ಹೇಗಾದರೂ ಮಾಡಿ ನಾವು ಉತ್ತರ ಕರ್ನಾಟಕದ ಭಾಷೆನ ಹೊರಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಿನಿಮಾ ಆಚೆ ಬರ್ತದೆ. ದಯವಿಟ್ಟು ತಾವೆಲ್ಲ ನೋಡಿ ಇದಕ್ಕೆ ಆಶೀರ್ವಾದ ನೀಡಿ ಆನಂದಿಸಿ. ಧನ್ಯವಾದಗಳು.